ಸ್ನೇಹಿತರೆ, ನಾವಿಲ್ಲಿ ಬೀಡಿಂಗ್ ಪಟ್ಟಿ ಹಾಕ್ತಿದ್ದೇವೆ. ನಿಮಗೆ ಕಿಟಕಿ ಮತ್ತು ಬಾಗಿಲಿನ ಬಾರ್ಡರ್ಗೆ ಉಂಟಲ್ಲ ಬೀಡಿಂಗ್ ಪಟ್ಟಿ ಹಾಕ್ತಿದ್ದೇವೆ. ಇದು ಏನಕ್ಕೆ ಹಾಕ್ತಿದ್ದೇವೆ ಅಂದರೆ, ನಿಮಗೀಗ ಕಿಟಕಿ ಮತ್ತು ಬಾಗಿಲನ್ನು ಗಾರೆ ಲೆವೆಲ್ಗೆ ಕುತ್ಕೊಳಿಸ್ತಾರೆ, ಗೊತ್ತಾಯ್ತಾ? ಕೆಲವೊಬ್ಬರು ಆ ರೀತಿ ಕುತ್ಕೊಳಿಸಿದಾಗ ಕಾಲಕ್ರಮೇಣ ಉಂಟಲ್ಲ ಆ ಬಾರ್ಡ್ರ್ ಉಂಟಲ್ಲ, ನಿಮಗೆ ಕಿಟಕಿ ಮತ್ತು ಬಾಗಿಲಿನ ಬಾರ್ಡ್ರಲ್ಲಿ ಗ್ಯಾಪ್ ಬರುತ್ತೆ. ಅದು ಹೇಗೆ ಅಂದರೆ, ನಿಮಗೆ ಆ ಮರ ಉಂಟಲ್ಲ ಆ ಗಾರೆಯನ್ನು ಇಟ್ಕೊಳ್ಳಲ್ಲ, ಅದು ಆವಾಗ ನಿಮಗೆ ಗ್ಯಾಪ್ ಬರುತ್ತೆ. ಆ ರೀತಿ ಗ್ಯಾಪ್ ಬಂದದ್ದು ಕಾಣಬಾರ್ದು ಅಂತ ನಾವು ಈ ರೀತಿ ಬೀಡಿಂಗ್ ಪಟ್ಟಿ ಹಾಕ್ತೀವಿ ಬಾರ್ಡ್ರಿಗೆ, ಗೊತ್ತಾಯ್ತಾ? ಮತ್ತು ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ದಾರಂದದ್ದು ಅಡಿಬಾಯಿಗೆ ಸಾಕಿದ್ದಾರೆ, ಗೊತ್ತಾಯ್ತಾ? ಬೀಡಿಂಗ್ ಪಟ್ಟಿ ಈ ರೀತಿ ಹಾಕ್ಲಿಕ್ಕೆ ಹೋಗ್ಬೇಡಿ ನೀವು. ನಮಗೆ ಸಹ ಇದು ತೆಗಿಲಿಕ್ಕೆ ಉಂಟು ಇವಾಗ. ಏನಕ್ಕಂದರೆ, ಈಗ ನೆಲ ಒರೆಸುವಾಗ ಉಂಟಲ್ಲ ಆ ಬೀಡಿಂಗ್ ಪಟ್ಟಿ ಒದ್ದೆ ಆಗುತ್ತೆ ನೀವು ಅಡಿಬಾಯಿಗೆ ಹಾಕಿದ್ರಿಂದ, ಗೊತ್ತಾಯ್ತಾ? ಅದು ಒದ್ದೆ ಆದರೆ ಸಪರ ಇರೋದ್ರಿಂದ ಆ ಬೀಡಿಂಗ್ ಪಟ್ಟಿ ಬೇಗ ಹಾಳಾಗಿ ಹೋಗುತ್ತೆ, ಗೊತ್ತಾಯ್ತಾ? ಅದಕ್ಕೋಸ್ಕರ ನೀವು ಏನು ಮಾಡಬೇಕಂದ್ರೆ, ನಿಮ್ಮದು ಸ್ಕರ್ಟಿಂಗ್ ಹಾಕಿರ್ತಾರಲ್ಲ ಆ ಲೆವೆಲ್ಗೆ ನಿಲ್ಲಿಸಿಬಿಡಿ ಬೀಡಿಂಗ್ ಪಟ್ಟಿಯನ್ನು, ಗೊತ್ತಾಯ್ತಲ್ಲ ಸ್ನೇಹಿತರೆ? ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಆಯಿತಾ? ಹಾಗಾದರೆ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.